ಡೈಲಿ ಟ್ರೇಡಿಂಗ್ ಅಲ್ಲಿ ಪ್ರಾಫಿಟ್ ಮಾಡೋದು ಒಂದು ಡ್ರೀಮ್ ತರ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ. ಬಟ್ ನಾನ್ ಹೇಳ್ತೀನಿ ಇದು ಡ್ರೀಮ್ ಅಂತ, ಇಟ್ಸ್ ಪಾಸಿಬಲ್ ಅಂತ. ಇದು ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಇವತ್ತು ನಾವೊಂದು ಪವರ್ಫುಲ್ ಬುಕ್ ಬಗ್ಗೆ ಮಾತಾಡೋಣ. ವಿನ್ನಿಂಗ್ ಟ್ರೇಡ್ ಸೀಕ್ರೆಟ್. ಎಸ್ ಸ್ನೇಹಿತರೆ, ವಿನ್ನಿಂಗ್ ಟ್ರೇಡ್ ಸೀಕ್ರೆಟ್ಸ್. ಈ ಬುಕ್ ಅನ್ನು ಬರೆದವರು ಟೂಡೋರ್ ಜೋನ್ಸ್ ಅಂತ ಹೇಳಿ. ಸೊ ಇವರು ವರ್ಲ್ಡ್ ಫೇಮಸ್ ಹೆಡ್ಜ್ ಫಂಡ್ ಮ್ಯಾನೇಜರ್ ಆಗಿದ್ರು. ಒನ್ ಆಫ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ಟ್ರೇಡರ್ ಇವರು. ಸೊ 1987ರಲ್ಲಿ ಯಾವಾಗ ಮಾರ್ಕೆಟ್ ಕ್ರಾಶ್ ಆಯ್ತು, ಸೊ ಅವಾಗ ಅವರು ಮೊದಲೇ ಅದನ್ನ ಪ್ರಿಡಿಕ್ಟ್ ಮಾಡ್ಬಿಟ್ಟು ಇದರಲ್ಲಿ ತುಂಬಾ ಒಳ್ಳೆ ಅರ್ನಿಂಗ್ ಅನ್ನ ಅವರು ಮಾಡಿದ್ರು. ಅಷ್ಟೇ ಅಲ್ಲ ಸ್ನೇಹಿತರೆ, ಇವರು ತುಂಬಾ ಶಾರ್ಪ್ ಸ್ಟ್ರಾಟಜಿ, ಸ್ಟ್ರಾಂಗ್ ಡಿಸಿಪ್ಲಿನ್ ಮತ್ತು ಎಬಿಲಿಟಿ ಟು ವಿನ್ ಕನ್ಸಿಸ್ಟೆಂಟ್ಲಿ ಇವರು ಟ್ರೇಡ್ ಅನ್ನ ಮಾಡಿದ್ದಾರೆ. ಸೊ ಇವರ ಒಂದು ಬುಕ್ ಹೆಸರು ವಿನ್ನಿಂಗ್ ಟ್ರೇಡರ್ಸ್ ಸೀಕ್ರೆಟ್ ಅಂತ ಹೇಳಿ. ಬುಕ್ ಅಲ್ಲಿ ಅವರು ಹೇಳಿದ್ದು ಹೇಗೆ ನಾವು ಡಿಸಿಪ್ಲೈನ್ ಕಾನ್ಫಿಡೆಂಟ್ ಟ್ರೇಡರ್ ಆಗಬಹುದು, ಡೈಲಿ ಒನ್ ವಿನ್ನಿಂಗ್ ಟ್ರೇಡ್ ಫೈಂಡ್ ಮಾಡಿ ಕನ್ಸಿಸ್ಟೆಂಟ್ ಪ್ರಾಫಿಟ್ ಅರ್ನ್ ಮಾಡೋದು ಹೇಗೆ ಅನ್ನೋದನ್ನ ಅವರು ಬುಕ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದನ್ನ ನಾವು ಸ್ಟೆಪ್ ಬೈ ಸ್ಟೆಪ್, ಪಾಯಿಂಟ್ ಬೈ ಪಾಯಿಂಟ್ ನಾವು ಇದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಪಾರ್ಟ್ 1 ಅಲ್ಲಿ ಸ್ನೇಹಿತರೆ ಇವರು ಟ್ರೇಡರ್ ಮೈಂಡ್ ಸೆಟ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಸೊ ನಮಗೆ ಬುಕ್ ಅಲ್ಲಿ ಬರೀತಾರೆ. ಸೊ ಇದರಲ್ಲಿ ಮೈನ್ ಆಗಿ ಅವ್ರು ಹೇಳೋದೇನಪ್ಪಾ ಅಂದ್ರೆ, ಟ್ರೇಡಿಂಗ್ ಅಲ್ಲಿ ನಿಮ್ಮ ಮೈಂಡ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಾರ್ಕೆಟ್ ಮೂವ್ಸ್ ನೀವು ಅಂಡರ್ಸ್ಟ್ಯಾಂಡ್ ಮಾಡುವಕ್ಕಿಂತ ಇಂಪಾರ್ಟೆಂಟ್ ನಿಮ್ಮ ಡಿಸಿಷನ್ ಹೇಗೆ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾರ್ಮಲ್ ಟ್ರೇಡರ್ಸ್ ಫಿಯರ್ ಮತ್ತೆ ಗ್ರೀಡ್ ಟ್ರೇಡ್ ಮಾಡ್ತಾರೆ. ಸೊ ಬಟ್ ಪ್ರೊಫೆಷನಲ್ ಟ್ರೇಡರ್ಸ್ ರೂಲ್ಸ್ ಅನ್ನ ಫಾಲೋ ಮಾಡ್ತಾರೆ, ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡ್ತಾರೆ. ಸೊ ಹಂಗಾಗಿ ಅವರು ಪ್ರೊಫೆಷನಲ್ ಟ್ರೇಡರ್ ಆಗಿ ಕನ್ವರ್ಟ್ ಆಗ್ತಾರೆ. ಸೊ ಯಾವಾಗ ಫಿಯರ್ ಅನ್ನ ನಾವು ಗಿವ್ ಅಪ್ ಮಾಡ್ತೀವಿ, ಗ್ರೀಡ್ ಅನ್ನ ಸರೆಂಡರ್ ಮಾಡ್ತೀವಿ, ಮೈಂಡ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತೀವಿ, ಅವಾಗ ಸಕ್ಸಸ್ ಇದ್ದೇ ಇದೆ ಅನ್ನೋದನ್ನ ಅವರು ಮೊದಲನೇ ಪಾರ್ಟ್ ಅಲ್ಲಿ ಮೈಂಡ್ ಸೆಟ್ ಅಲ್ಲಿ ನಮಗೆ ಹೇಳ್ತಾರೆ. ಲಾಸ್ ಆಗೋದನ್ನ ಯಾವಾಗ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು, ಅದು ಒಂದು ಲರ್ನಿಂಗ್ ಕಾಸ್ಟ್. ಅಂದ್ರೆ ಈಗ ನಾವು ಈ ಒಂದು ಟ್ರೇಡಿಂಗ್ ಅನ್ನ ಕಲಿಯೋದಕ್ಕೆ ಒಂದು ಫೀಸ್ ಅನ್ನ ಕೊಡ್ಬೇಕಲ್ಲ. ಸೊ ಆ ಫೀಸ್ ಏನಾಗುತ್ತೆ, ಅದು ನಾವು ಕೊಡುವಂತ ಲಾಸ್ ನಮ್ಮ ಒಂದು ಲರ್ನಿಂಗ್ ಕಾಸ್ಟ್ ಆಗಿರುತ್ತೆ. ಅಂದ್ರೆ ಇಟ್ಸ್ ಅ ಫೀಸ್, ಟ್ಯೂಷನ್ ಫೀಸ್ ಲೈಕ್ ಆ ತರದಲ್ಲಿ ಒಂದು ಇದು ಫೀಸ್ ಆಗಿರುತ್ತೆ. ಸೊ ಮಾರ್ಕೆಟ್ ಗ್ಯಾಮ್ಲಿಂಗ್ ತರ ನಾವು ನೋಡಕ್ ಹೋಗ್ಬಾರ್ದು, ಇದನ್ನ ಒಂದು ಪರ್ಫೆಕ್ಟ್ ಬಿಸ್ನೆಸ್ ತರ ನಾವು ಇದನ್ನ ಮಾಡಬೇಕು ಅಂತೇಳಿ ನಮಗೆ ಈ ಬುಕ್ ಅಲ್ಲಿ ಮೊದಲನೇ ಪಾರ್ಟ್ ಅಲ್ಲಿ ನಮ್ಮ ಮೈಂಡ್ ಸೆಟ್ ಬಗ್ಗೆ ಮಾತಾಡುತ್ತಾರೆ. ಪಾರ್ಟ್ 2 ನಲ್ಲಿ ಸ್ನೇಹಿತರೆ, ವಿನ್ನಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿ ಪಾರ್ಟ್ 2 ನಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸ್ಟ್ರಾಟಜಿ ತುಂಬಾ ಸಿಂಪಲ್ ಆಗಿರ್ಬೇಕು ಆದ್ರೆ ಪವರ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾರೆ. ಒನ್ ಸಾಲಿಡ್ ಸ್ಟ್ರಾಟಜಿ, ಒನ್ ಸಾಲಿಡ್ ಟ್ರೇಡ್ ಪರ್ ಡೇ ಇರಬೇಕು. ಸೊ ಅಂದ್ರೆ ಒಂದು ದಿನದಲ್ಲಿ ಒಂದು ಟ್ರೇಡ್ ಅನ್ನ ನಾವು ಮಾಡಿದ್ರೆ ಅಲ್ಲಿಗೆ ನಾವು ನಿಲ್ಲಿಸಬೇಕು ಟ್ರೇಡ್ ಅನ್ನ. ಸೊ ನೋ ಟ್ರೇಡ್ಸ್ ಮಾಡೋದ್ರಿಂದ ತುಂಬಾ ಮಿಸ್ಟೇಕ್ಸ್ ಗಳು ಆಗ್ಬಹುದು. ಸೊ ಒನ್ ಕನ್ಫರ್ಮ್ಡ್ ಟ್ರೇಡ್ ಅಂದ್ರೆ ನೀವು ಫೋಕಸ್ಫುಲ್ ಮಾಡ್ತಾ ಇರ್ತೀರಾ, ರಿಸ್ಕ್ ಕಡಿಮೆ ಆಗುತ್ತೆ ಮತ್ತೆ ಕಾನ್ಫಿಡೆಂಟ್ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಒಂದು ಸ್ಟ್ರಾಟಜಿ ಇರಬೇಕು, ಒಂದು ಟ್ರೇಡ್ ಪರ್ ಡೇ ಇರಬೇಕು. ಸೊ ಅದನ್ನ ನೀವು ತುಂಬಾ ತಾಳ್ಮೆಯಿಂದ ನಿಮ್ಮ ಒಂದು ಸ್ಟ್ರಾಟಜಿ ಅಲ್ಲಿ ಬಂದಾಗ ಮಾತ್ರ ಆ ಟ್ರೇಡ್ ಅನ್ನ ಪಿಕ್ ಮಾಡಬೇಕು. ಸೊ ಹೌ ಟು ಪಿಕ್ ಒನ್ ಸ್ಟ್ರಾಂಗ್ ಟ್ರೇಡ್. ಸೊ ಫಸ್ಟ್ ನಾವು ಅಂಡರ್ಸ್ಟ್ಯಾಂಡ್ ದ ಮಾರ್ಕೆಟ್ ಟ್ರೆಂಡ್. ಸೊ ಒಂದು ಸ್ಟ್ರಾಂಗ್ ಟ್ರೇಡ್ ಅನ್ನ ನಾವು ಪಿಕ್ ಮಾಡೋಕ್ಕೂ ಮುಂಚೆ ಸೊ ನಮಗೆ ಏನೆಲ್ಲ ಅವಶ್ಯಕತೆ ಇದೆ ಅಂದ್ರೆ, ಫಸ್ಟ್ ನಮಗೆ ಅಂಡರ್ಸ್ಟ್ಯಾಂಡ್ ದ ಮಾರ್ಕೆಟ್ ಟ್ರೆಂಡ್. ಸೊ ಅಪ್ ಟ್ರೆಂಡ್ ಆದ್ರೆ ಬೈ, ಡೌನ್ ಟ್ರೆಂಡ್ ಆದ್ರೆ ಸೆಲ್. ಸೊ ಟ್ರೆಂಡ್ ಅನ್ನ ಐಡೆಂಟಿಫೈ ಮಾಡ್ಕೋಬೇಕು. ಆಮೇಲೆ ಚಾರ್ಟ್ ಪ್ಯಾಟರ್ನ್, ಕ್ಯಾಂಡಲ್ಸ್ಟಿಕ್ ಸಿಗ್ನಲ್ಸ್ ಅಬ್ಸರ್ವ್ ಮಾಡಿ, ಇಂಡಿಕೇಟರ್ ಯೂಸ್ ಮಾಡಿ. ಅಥವಾ ಬಟ್ ಡಿಪೆಂಡ್ ಆಗಬೇಡಿ, 100% ನಾವು ಇಂಡಿಕೇಟರ್ ಮೇಲೆ ಡಿಪೆಂಡ್ ಆಗಬೇಡಿ ಅಂತ ಹೇಳ್ತಾರೆ. ಸೊ ಇಂಡಿಕೇಟರ್ಸ್ ಅನ್ನ ಯೂಸ್ ಮಾಡಿ, ಬಟ್ 100% ಅದ್ರ ಮೇಲೆ ಡಿಪೆಂಡ್ ಆಗಬೇಡಿ. ಇಟ್ಸ್ ಸಪೋರ್ಟಿಂಗ್ ಆಗಿ ನಾವು ಅದನ್ನ ತಗೋಬೇಕು ಅಂತ ಹೇಳ್ತಾರೆ. ಅದೇ ತರ ಸೊ ಸ್ಟ್ರಾಟಜಿ ನಮ್ದು ಏನಿರುತ್ತೆ ಅಥವಾ ನಮ್ದೇನ್ ಸಿಸ್ಟಮ್ ಇರುತ್ತೆ, ಸೊ ಅದರಲ್ಲಿ ನಮಗೆ ಏನೇನ್ ಕ್ಲಿಯರ್ ಆಗಿ ಫಿಕ್ಸ್ ಆಗಿರ್ಬೇಕು ಅನ್ನೋದನ್ನ ನಾವು ರೂಲ್ಸ್ ಮಾಡ್ಕೋಬೇಕು. ಸೊ ಯಾವ ತರದಲ್ಲಿ ಅಂದ್ರೆ, ಎಂಟ್ರಿ ಕ್ಲಿಯರ್ ಆಗಿರ್ಬೇಕು. ಸೊ ಏನು ಬಂತು ಅಂದ್ರೆ ನಾನು ಎಂಟ್ರಿ ಮಾಡ್ತೀನಿ, ಸೊ ಆ ತರ ಕ್ಲಿಯರ್ ಎಂಟ್ರಿ ನಮಗೆ ಇರಬೇಕು. ಸ್ಟಾಪ್ ಲಾಸ್ ಕಂಪಲ್ಸರಿ ಇರಲೇಬೇಕು. ಸೊ ಯಾವಾಗ ಎಂಟ್ರಿ ಮಾಡಿದ್ಮೇಲೆ ನಮಗೆ ಎಲ್ಲಿ ಸ್ಟಾಪ್ ಲಾಸ್ ಅನ್ನೋದು ಕರೆಕ್ಟ್ ಆಗಿ ಒಂದು ಫಿಕ್ಸ್ ಮಾಡಿ ಇಟ್ಕೋಬೇಕು. ಟಾರ್ಗೆಟ್ ಫಿಕ್ಸ್ ಇರಲೇಬೇಕು. ಟ್ರೇಡಿಂಗ್ ಅಪೋಸ್ ಆದ್ರೆ ಟ್ರೇಡ್ ಮಾಡಬೇಡಿ. ಸೊ ನಿಮಗೆ ಇದಿಷ್ಟು ಫಿಕ್ಸ್ ಇರುತ್ತೆ. ಫಿಕ್ಸ್ ಇದ್ದಾಗ ಸೊ ನಿಮ್ಮ ರೂಲ್ಸ್ ಪ್ರಕಾರ ನಿಮಗೆ ಮೊದಲನೇದು ನೀವು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್, ಸಿಗ್ನಲ್ಸ್, ಇಂಡಿಕೇಟರ್ಸ್ ಇವನ್ನೆಲ್ಲ ಯೂಸ್ ಮಾಡಿ ಟ್ರೆಂಡ್ ಅನ್ನ ಐಡೆಂಟಿಫೈ ಮಾಡಿದ್ರಿ. ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ ಅಂತೇಳಿ ಐಡೆಂಟಿಫೈ ಮಾಡಿದ್ರಿ. ಸೊ ಐಡೆಂಟಿಫೈ ಮಾಡಿದ್ಮೇಲೆ ಎಂಟ್ರಿ ಕ್ಲಿಯರ್ ಆಗಿರ್ಬೇಕು ನಿಮಗೆ. ಸೊ ಯಾವ್ದು ವಿಷಯದಿಂದ ನಾನು ಎಂಟ್ರಿ ಮಾಡ್ತೀನಿ ಅನ್ನೋದು, ಜೊತೆಗೆ ಸ್ಟಾಪ್ ಲಾಸ್ ಕಂಪಲ್ಸರಿ ಇರಲೇಬೇಕು, ಟಾರ್ಗೆಟ್ ಫಿಕ್ಸ್ ಇರಬೇಕು,
ಟ್ರೇಡಿಂಗ್ ಅಪೋಸ್ ಆಗಿ ಅಥವಾ ನಿಮ್ಮ ಟ್ರೇಡ್ ಡೈರೆಕ್ಷನ್ ಗೆ ನಿಮ್ದು ಟ್ರೇಡ್ ಬರ್ಲಿಲ್ಲ, ಸೊ ರಿವರ್ಸ್ ಅಲ್ಲಿ ಟ್ರೇಡ್ ಬರ್ತಿದೆ ಅಂದ್ರೆ ಸೊ ಆ ಟೈಮಲ್ಲಿ ನೀವು ಟ್ರೇಡ್ ಅನ್ನ ಮಾಡಬಾರ್ದು. ಸೊ ಮೋರ್ ದೆನ್ ಸಿಗ್ನಲ್ಸ್, ಪೇಷನ್ಸ್ ಇಸ್ ಇಂಪಾರ್ಟೆಂಟ್. ವೇಟ್ ಫಾರ್ ಯುವರ್ ಟ್ರೇಡ್, ಡೋಂಟ್ ರಶ್ ಟು ದ ಪ್ಯಾನಿಕ್. ಸೊ ನೀವು ಇಲ್ಲಿ ಸಿಗ್ನಲ್ಸ್ ಗಳು ಏನ್ ಜನರೇಟ್ ಆಗುತ್ತಲ್ಲ, ಸೊ ಇಂಡಿಕೇಟರ್ಸ್ ಇಂದ ಇರ್ಬೋದು, ಇದರಿಂದ ಇರ್ಬೋದು, ಸೊ ಅದೆಲ್ಲಕ್ಕಿಂತ ಇಂಪಾರ್ಟೆಂಟ್ ನಿಮ್ಮ ಒಂದು ಪೇಷನ್ಸ್, ಅಂದ್ರೆ ನಿಮ್ಮ ಒಂದು ಸಮಾಧಾನವಾಗಿ ನೀವು ಅದನ್ನ ವೆಯ್ಟ್ ಮಾಡಬೇಕು. ನಿಮ್ಮ ಒಂದು ಸಿಸ್ಟಮ್ ಅಲ್ಲಿ ಯಾವ ಮೆಥಡ್ ಅಲ್ಲಿ ನೀವು ಎಂಟ್ರಿ ಮಾಡಬೇಕು ಅಂತ ನಿಮಗೆ ಟ್ರೇಡಿಂಗ್ ನೀವು ಸೆಟಪ್ ಮಾಡ್ಕೊಂಡಿರ್ತೀರ, ಒಂದು ಸರ್ಟನ್ ರೂಲ್ಸ್ ಗಳು ಮಾಡ್ಕೊಂಡಿರ್ತೀರ, ಅದು ಬರೋವರೆಗೂ ನೀವು ಪ್ಯಾನಿಕ್ ಆಗಿ ಎಂಟ್ರಿ ಮಾಡೋದಾಗ್ಲಿ ಅಥವಾ ರಶ್ ಆಗಿ ಹೋಗಿ ಅದರಲ್ಲಿ ಟ್ರೇಡ್ ಅನ್ನ ತಗೊಳ್ಳೋದಾಗ್ಲಿ ಮಾಡಬಾರ್ದು. ಸೊ ಯಾಕಂದ್ರೆ ನಾವು ಸಿಂಗಲ್ ಟ್ರೇಡ್ ಮಾಡ್ತೀವಿ, ಡೇಗೆ ಒಂದೇ ಟ್ರೇಡ್ ಮಾಡ್ತೀವಿ. ಸೊ ಆ ಟ್ರೇಡ್ ನಮಗೆ ಪರ್ಫೆಕ್ಟ್ ಆಗಿ ಇರಬೇಕು ಅಂದ್ರೆ ನಮ್ಮ ಪರ್ಫೆಕ್ಟ್ ಸ್ಟ್ರಾಟಜಿ ಮೆಥಡ್ಸ್ ಗಳು ಬರಬೇಕು. ಸೊ ಅಲ್ಲಿವರೆಗೂ ನಾವು ಟ್ರೇಡ್ ಅನ್ನ ಇನಿಶಿಯೇಟ್ ಮಾಡಬಾರದು. ಈ ಬುಕ್ಕಿನ 3ನೇ ಭಾಗದಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಡಿಸಿಪ್ಲೈನ್ ಈಸ್ ಈಕ್ವಲ್ ಟು ಲಾಂಗ್ ಟರ್ಮ್ ಸಕ್ಸಸ್ ಬಗ್ಗೆ ಸೊ ನಮಗೆ ಬುಕ್ ಅಲ್ಲಿ ಮಾಹಿತಿನ ತಿಳಿಸ್ತಾರೆ. ಸೊ ಈ ಒಂದು 3 ವಿಚಾರಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ನಾಟ್ ಓನ್ಲಿ ಟ್ರೇಡಿಂಗ್, ಸೊ ಜೀವನದಲ್ಲೂ ಸಮೇತ ನಮಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಟ್ರೇಡಿಂಗ್ ಅಲ್ಲಿ ಸರ್ವೈವ್ ಆಗ್ಬೇಕು ಅಂದ್ರೆ ಸೊ ಪ್ರೊಟೆಕ್ಟ್ ಯುವರ್ ಕ್ಯಾಪಿಟಲ್ ಫಸ್ಟ್. ಸೊ ನಿಮ್ಮ ಒಂದು ಕ್ಯಾಪಿಟಲ್ ಅನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು. ಸೊ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದ್ರೆ ಈಚ್ ಟ್ರೇಡ್ ಅಲ್ಲಿ ನೀವು 1% ಇಂದ 2% ಕ್ಯಾಪಿಟಲ್ ಅನ್ನು ಮಾತ್ರ ರಿಸ್ಕ್ ಮಾಡಬೇಕು. ಅದಕ್ಕಿಂತ ಮ್ಯಾಕ್ಸಿಮಮ್ ಕ್ಯಾಪಿಟಲ್ ನ ನೀವು ಯಾವ ಕಾರಣಕ್ಕೂ ರಿಸ್ಕ್ ಅನ್ನ ಮಾಡಬಾರದು. ಫಾರ್ ಎಕ್ಸಾಂಪಲ್, ನೀವು ನಿಫ್ಟಿ ಆಪ್ಷನ್ ಟ್ರೇಡರ್ ಮಾಡ್ತಿರ್ತೀರಾ, ಸೊ 10 ಪಾಯಿಂಟ್ ಲಾಸ್ ಇಟ್ಕೊಳ್ತೀರಾ ನೀವು ಅಂದ್ರೆ 750 ರೂಪಾಯಿ ಲಾಸ್ ಆಗುತ್ತೆ. ಸೊ 2% ಅಂದ್ರೆ ನೀವು ಅಟ್ಲೀಸ್ಟ್ ನಿಮ್ ಕ್ಯಾಪಿಟಲ್ 35,000 ರೂಪಾಯಿ ಇರಬೇಕು. ಸೊ ಈ ತರದಲ್ಲಿ ನೀವು ಕ್ಯಾಪಿಟಲ್ ಎಷ್ಟಿದೆ ಅದ್ರ 1% ಅಥವಾ 2% ಮಾತ್ರ ನೀವು ಕ್ಯಾಪಿಟಲ್ ನ ರಿಸ್ಕ್ ಮಾಡಬೇಕು. ಸೊ ನೀವು 10 ಪಾಯಿಂಟ್ಸ್ ನಾನು ಲಾಸ್ ಇಟ್ಕೊಳ್ತೀನಿ, 10,000 ರೂಪಾಯಿ ನಾನು ಟ್ರೇಡ್ ಮಾಡ್ತಿದ್ದೀನಿ ಅಂದಾಗ ಸೊ ನಿಮಗೆ ಏನಾಗುತ್ತೆ, ರಿಸ್ಕ್ ಅನ್ನೋದು ಜಾಸ್ತಿ ಬರುತ್ತೆ. ಸೊ ಅರೌಂಡ್ ನಿಮಗೆ 7.5% ವರೆಗೂ ನೀವು ನಿಮ್ ಕ್ಯಾಪಿಟಲ್ ನ ರಿಸ್ಕ್ ಅಲ್ಲಿ ಇಡ್ತೀರಾ. ಸೊ ಅವಾಗ ಏನಾಗುತ್ತೆ, ನಿಮಗೆ ಸೈಕಲಾಜಿಕಲಿ ಸೊ ನೀವು ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡಕ್ಕೆ ಸಾಧ್ಯ ಆಗಲ್ಲ. ಸೊ ಲಾಂಗ್ ಟರ್ಮ್ ಸಕ್ಸಸ್ ಅನ್ನು ತಗೊಳಕ್ಕೆ ಸಾಧ್ಯ ಆಗಲ್ಲ. ಸೊ ಹಂಗಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ಲಸ್ ಡಿಸಿಪ್ಲಿನ್ ಈಸ್ ಈಕ್ವಲ್ ಟು ಲಾಂಗ್ ಟರ್ಮ್ ಸಕ್ಸಸ್ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಕ್ಸಾಂಪಲ್ 1,000 ರೂಪಾಯಿ ರಿಸ್ಕ್ ಇದ್ರೆ ಸೊ ನಮ್ ಟಾರ್ಗೆಟ್ ನ ನಾವು ಮಿನಿಮಮ್ 2,000, 3,000 ಅಥವಾ 4,000 ರಿವಾರ್ಡ್, ದಟ್ಸ್ ಪ್ರಾಪರ್ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಅಂತ ಕರಿತೀವಿ. ಸೊ ಸ್ಟ್ಯಾಂಡರ್ಡ್ ರಿಸ್ಕ್ ರಿವಾರ್ಡ್ ರೇಷಿಯೋ ಬಂದ್ಬಿಟ್ಟು 1:4. ಸೊ ಇದು ಹೈಲಿ ಫಾಲೋ ಮಾಡಿದ್ರೆ, ನಾವು ಈ ಟ್ರೇಡ್ಸ್ ಗಳನ್ನ ನಾವು ಹೈಲಿ ಫಾಲೋ ಮಾಡಿದ್ರೆ ಸೊ ನಾವು ಮಾರ್ಕೆಟ್ ಅಲ್ಲಿ ಯಾವತ್ತೂ ಲಾಭದಲ್ಲೇ ಇರ್ತೀವಿ. ಇದ್ರ ಬಗ್ಗೆ ನಾನು ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋ ನಿಮಗೆ ಬೇಕು ಅಂದ್ರೆ ನನ್ನ ಕಾಮೆಂಟ್ ಅಲ್ಲಿ ನೀವು ನನಗೆ ಹಾಕಿ, ಸೊ ದಟ್ ನಾನು ಇದ್ರ ಬಗ್ಗೆನೇ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಯಾಕೆ ನಾನು ರಿಸ್ಕ್ ನ 1:4 ಅಲ್ಲಿ ನಾವು ಮೇಂಟೈನ್ ಮಾಡಬೇಕು ಅಂತೇಳಿ ನನ್ನ ಒಂದು ಸ್ಟ್ರಾಟಜಿಯಲ್ಲೂ ಸಮೇತ ನಾನು 1:4 ನ ಟಾರ್ಗೆಟ್ ಇಡಿ, ಸ್ಟಾಪ್ ಲಾಸ್ ಇದನ್ನ 1:4 ಟೈಮ್ ನೀವು ಪ್ರಾಫಿಟ್ ಅನ್ನ ಟಾರ್ಗೆಟ್ ಆಗಿ ಫಿಕ್ಸ್ ಮಾಡಿ ಅಂತ ಹೇಳ್ತೀನಿ. ಸೊ ಯಾಕಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಸಪೋರ್ಟ್ ಇರುತ್ತೆ, ರೆಸಿಸ್ಟೆನ್ಸ್ ಇರ್ತವೆ, ಅವೆಲ್ಲ ಇರ್ತವೆ, ಅವ್ರು ಇರುತ್ತೆ, ಇರಲ್ಲ ಅಂತಲ್ಲ. ಬಟ್ ಆದ್ರೆ ಅಲ್ಲಿ ಮಾರ್ಕೆಟ್ ಬ್ರೇಕ್ ಮಾಡೋಂತ ಅವಕಾಶಗಳು ಇರ್ತವೆ. ಸೊ ಬ್ರೇಕ್ ಮಾಡಿ ಮಾರ್ಕೆಟ್ ಇನ್ನೂ ಕೆಳಗಡೆ ಹೋಗುವಂತ ಅವಕಾಶ ಇರುತ್ತೆ, ಅಥವಾ ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ ಮಾಡಿ ಇನ್ನೂ ಮಾರ್ಕೆಟ್ ಮೇಲೆ ಹೋಗುವಂತ ಅವಕಾಶಗಳು ಇರ್ತವೆ. ಸೊ ಹಂಗಾಗಿ ನಮಗೆ ಗೊತ್ತಿರಲ್ಲ. ಸೊ ನಾವು ಮಾರ್ಕೆಟ್ ಅಲ್ಲಿ ಎಂಟ್ರಿ ಆದಾಗ ನಮಗೆ ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಸೊ ಓನ್ಲಿ ನಮ್ ಸ್ಟ್ರಾಟಜಿ ನಮಗೆ ಎಂಟ್ರಿ ವರ್ಗು ಮಾತ್ರ ಹೆಲ್ಪ್ ಮಾಡುತ್ತೆ. ಎಂಟ್ರಿ ಆದ್ಮೇಲೆ ಸೊ ರಿಸ್ಕ್ ರಿವಾರ್ಡ್ ರೇಷಿಯೋ ಮಾತ್ರ ನಮಗೆ ಹೆಲ್ಪ್ ಮಾಡೋದು. ಸೊ ರಿಸ್ಕ್ ರಿವಾರ್ಡ್ ರೇಷಿಯೋನ ನಾವು ಮೇಂಟೈನ್ ಮಾಡೋದು 1:4 ಅಲ್ಲಿ ಮೇಂಟೈನ್ ಮಾಡಿದ್ರೆ ಸೊ ನಾವು ಎಷ್ಟು ಒಂದು ಪೀಸ್ಫುಲ್ ಟ್ರೇಡ್ ಅನ್ನ ಮಾಡಬಹುದು. ಸೊ ಯಾವ ತರದಲ್ಲಿ ನಾವು ಕಂಟಿನ್ಯೂಸ್ ಆಗಿ ಟ್ರೇಡ್ಸ್ ಗಳನ್ನ ವಿನ್ ಮಾಡಿದಾಗ ಸೊ ನಮ್ಮ ಒಂದು ಡಿಸಿಪ್ಲಿನ್ ಇಂದ ನಾವು ಹೇಗೆ ದುಡ್ಡನ್ನ ಮಾಡಬಹುದು ಅನ್ನೋದನ್ನ ನಾನು ನೆಕ್ಸ್ಟ್ ಇದನ್ನೇ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಬಟ್ ಈಗ ನಾವು ಬುಕ್ಕಿನ ವಿಚಾರದಲ್ಲಿ ಮಾತಾಡ್ತಾ ಇದೀವಿ. ಸೊ ಬುಕ್ಕಿನ ವಿಚಾರದಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಆದ್ಮೇಲೆ ಅವರು ಡಿಸಿಪ್ಲಿನ್ ಬಗ್ಗೆ ಸಮೇತ ಬುಕ್ ಅಲ್ಲಿ ನಮಗೆ ಕೆಲವೊಂದು ವಿಚಾರಗಳನ್ನ ಪಾಯಿಂಟ್ಸ್ ಗಳನ್ನ ಹೇಳ್ತಾರೆ. ನೀವು ಫಿಕ್ಸ್ ಮಾಡಿರುವ ರೂಲ್ಸ್ ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕು. ಸೊ ಡಿಸಿಪ್ಲಿನ್ ಅಲ್ಲಿ ಅವ್ರು ಹೇಳೋದ್ ವಿಚಾರ ಅಂದ್ರೆ ಸ್ಟ್ರಿಕ್ಟ್ಲಿ ನಿಮ್ ರೂಲ್ಸ್ ಗಳನ್ನ ಫಾಲೋ ಮಾಡಿ. ಸ್ಟಾಪ್ ಲಾಸ್ ಹಿಟ್ ಆಯ್ತಾ, ಎಕ್ಸಿಟ್ ಆಗ್ಲೇಬೇಕು. ಸೊ ನೋ ಎಕ್ಸ್ಕ್ಯೂಸ್. ಅಥವಾ ನಾನು ಸ್ಟಾಪ್ ಲಾಸ್ ಹಿಟ್ ಆಗಿದೆ, ಮಾರ್ಕೆಟ್ ಮತ್ತೆ ಅದು ನಾನು ವಾಪಸ್ ನನ್ನ ಬೈಯಿಂಗ್ ರೇಟಿಗೆ ಬರುತ್ತೆ,
ಸೊ ಬರ್ಲಿ ಅದೇನಾರ ಆಗ್ಲಿ, ಬಟ್ ಆದ್ರೆ ನಿಮ್ಮ ಒಂದು ಡಿಸಿಪ್ಲಿನ್ ಯಾವ ತರ ಇರ್ಬೇಕಂದ್ರೆ ಸ್ಟಾಪ್ ಲಾಸ್ ಗೆ ನೀವು ಎಕ್ಸಿಟ್ ಅನ್ನ ಮಾಡ್ಲೇಬೇಕು. ಆಮೇಲೆ ರಿವೆಂಜ್ ಟ್ರೇಡ್ ಗಳನ್ನ ಅಥವಾ ಓವರ್ ಟ್ರೇಡ್ ಗಳನ್ನ ಯಾವ ಕಾರಣಕ್ಕೂ ಮಾಡಬಾರದು. ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡಬೇಕು. ಫಿಯರ್, ಗ್ರೀಡ್, ಹರಿ ಇವು ಲಾಸ್ ಕ್ರಿಯೇಟ್ ಮಾಡ್ತವೆ. ಸೊ ಹಂಗಾಗಿ ನೀವು ಯಾವಾಗ್ಲೂ ಫಿಯರ್ ಅಂದ್ರೆ ಭಯಕ್ಕೆ ಅಥವಾ ಆಸೆಗೆ ಅಥವಾ ಅರ್ಜೆನ್ಸಿ ಅಥವಾ ನೀವು ತಕ್ಷಣಕ್ಕೆ ನಾನು ಎಂಟ್ರಿ ಮಾಡ್ಬಿಡ್ಬೇಕು, ನಂಗೆ ಮಿಸ್ ಆಗುತ್ತೆ, ಲಾಸ್ ಆಗ್ಬಿಡುತ್ತೆ, ನಂಗೆ ಬರ್ತಿರೋ ಪ್ರಾಫಿಟ್ ಮಿಸ್ ಆಗ್ಬಿಡುತ್ತೆ ಅನ್ನೋ ಒಂದು ಎಮರ್ಜೆನ್ಸಿಯಲ್ಲಿ, ಅರ್ಜೆನ್ಸಿಯಲ್ಲಿ, ಹರಿಯಲ್ಲಿ ನೀವು ಯಾವತ್ತೂ ಟ್ರೇಡ್ ಅನ್ನ ಮಾಡಬಾರ್ದು. ಇವೆಲ್ಲ ನಮ್ಗೆ ಏನ್ ಮಾಡ್ತವೆ, ಲಾಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಯಾವಾಗ ಎಮೋಷನ್ಸ್ ತುಂಬಾ ಇರುತ್ತೆ, ಸೊ ಆ ಟೈಮಲ್ಲಿ ನೀವು ಒಂದು ಸ್ಟೆಪ್ ಬ್ಯಾಕ್ ತಗೊಳ್ಳಿ. ಸೊ ನಿಮ್ಮ ಒಂದು ಸಿಸ್ಟಮ್ ಅನ್ನ ಒಂದ್ ಕಡೆ ಬರ್ದಿಟ್ಟಿದ್ರೆ ಅದನ್ನ ಒಂದ್ಸತಿ ಓದಿ, ಅದನ್ನ ಫಾಲೋ ಮಾಡ್ತಿದ್ದೀನ ಇಲ್ಲ ನಾವು ಅಂತ ಅದನ್ನ ರಿಮೈಂಡ್ ಮಾಡ್ಕೊಳ್ಳಿ, ಮೆಡಿಟೇಟ್ ಮಾಡ್ಕೊಳ್ಳಿ, ಮತ್ತೆ ಬಂದು ಸಿಸ್ಟಮ್ ಅಲ್ಲಿ ಕುಂತ್ಕೊಂಡು ಟ್ರೇಡ್ ಅನ್ನ ನಿಮ್ಮ ಒಂದು ಸೆಟಪ್ ಗೆ, ನಿಮ್ಮ ಒಂದು ರೂಲ್ಸ್ ಗೆ, ನಿಮ್ಮ ಒಂದು ಸ್ಟ್ರಾಟಜಿಗೆ ಬರುತ್ತಾ ಅಂತ ವೇಟ್ ಮಾಡಿ. ಸೊ ಅವಾಗ ಮಾತ್ರ ನಾವು ಟ್ರೇಡ್ ಅನ್ನ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿ, ಸೊ ಪ್ರತಿ ದಿವಸ ಟ್ರೇಡ್ ಅಲ್ಲಿ ನಾವು ಪ್ರಾಫಿಟ್ ನ ಮಾಡಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಈ ಬುಕ್ ಅಲ್ಲಿ ಅವ್ರು ಹೇಳೋದೇನಂದ್ರೆ, ನೀವು ಮಾಡಿದ ಪ್ರತಿಯೊಂದು ಟ್ರೇಡ್ ಅನ್ನ ರೆಕಾರ್ಡ್ ಮಾಡಿ. ಅದನ್ನ ಮಾಡಿಬಿಟ್ಟು ಸೊ ಅದರ ರಿಸಲ್ಟ್ ಏನ್ ಬರ್ತಿದೆ ಸೊ ಅದನ್ನ ಅನಲೈಸ್ ಮಾಡಿ ನಿಮ್ಮ ಟ್ರೇಡಿಂಗ್ ಸ್ಟ್ರಾಟಜಿಯಲ್ಲಿ ಸಣ್ಣ ಪುಟ್ಟ ಒಂದು ಅಡ್ಜಸ್ಟ್ಮೆಂಟ್ ಗಳನ್ನ ಅವಶ್ಯಕತೆ ಇದ್ರೆ ಮಾತ್ರ ಮಾಡಿ. ಸೊ ಅದರ್ವೈಸ್ ಸ್ಟ್ರಾಟಜಿನ ನಾವು ಇಮಿಡಿಯೇಟ್ ಆಗಿ ನೋಡ್ತಾ ಇರೋ ಟೈಮಲ್ಲಿ, ಟ್ರೇಡ್ ಮಾಡಕ್ ಕೂತಿರೋ ಟೈಮಲ್ಲಿ ಇಮಿಡಿಯೇಟ್ ಆಗಿ ನಾವು ಅಡ್ಜಸ್ಟ್ಮೆಂಟ್ಸ್ ಗಳನ್ನ ನಮ್ಮ ಸ್ಟ್ರಾಟಜಿಯಲ್ಲಿ ಮಾಡಬಾರ್ದು. ಟ್ರೇಡ್ ರೆಕಾರ್ಡ್ ಮಾಡಿಕೊಂಡು ಅದರಲ್ಲಿ ನಾವು ಟ್ರೇಡರ್ಸ್ ನ ಎಷ್ಟು ಮಾಡಿದೀವಿ, ಸೊ ಎಲ್ಲೆಲ್ಲಿ ನಮಗೆ ಲಾಸ್ ಆಗಿದೆ, ಲಾಸ್ ಗಳನ್ನ ನಾವು ಅಬ್ಸರ್ವ್ ಮಾಡ್ಕೊಂಡು ಈ ಲಾಸ್ ಮತ್ತೆ ಬರ್ದಿರೋದಕ್ಕೆ ನಾನು ಏನ್ ಮಾಡಿಫೈ ಮಾಡಬೇಕು, ಸೊ ಅದರ ಒಂದು ಅವಶ್ಯಕತೆ ನಿಮಗೆ ನಿಜವಾಗ್ಲೂ ಬಿತ್ತು ಅಂದ್ರೆ ಮಾತ್ರ ಆ ಸ್ಟ್ರಾಟಜಿಯಲ್ಲಿ ಸಣ್ಣ ಪುಟ್ಟ ಒಂದು ಚೇಂಜಸ್ ಗಳನ್ನ, ರೂಲ್ಸ್ ಗಳನ್ನ ಚೇಂಜ್ ಮಾಡ್ಕೊಂಡು ಅದನ್ನ ಮತ್ತೆ ನೀವು ಬ್ಯಾಕ್ ಟೆಸ್ಟ್ ಮಾಡ್ಕೊಂಡು ಮತ್ತೆ ಆ ತರ ಸ್ಟ್ರಾಟಜಿಗೆ ಮತ್ತೆ ನೀವು ಕುತ್ಕೊಂಡು ಟ್ರೇಡ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಈಗ ನನಗೆ ಅನ್ಸುತ್ತೆ ಸ್ನೇಹಿತರೆ, ಈ ಎಲ್ಲಾ ವಿಚಾರಗಳನ್ನ ನೀವು ತಿಳ್ಕೊಂಡ್ಮೇಲೆ, ಸೊ ನಾನು ಇದು ಆಕ್ಚುಲಿ ಬಿಗಿನರ್ಸ್ಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ. ಆಲ್ರೆಡಿ ಟ್ರೇಡರ್ಸ್ ಗಳು ಸೊ ಮಾರ್ಕೆಟ್ ಅಲ್ಲಿ ಲಾಸ್ ಮಾಡ್ಕೊಳ್ತಿದ್ದಾರೆ, ಅವರಿಗೆ ಒಂದು ಮೋಟಿವೇಶನಲ್ ಆಗಿರ್ಲಿ, ಅವರಿಗೆ ಒಂದು ಸೈಕಾಲಜಿಕಲಿ ಸಪೋರ್ಟ್ ಸಿಗ್ಲಿ ಅಂತ ಹೇಳಿ. ಸೊ ನನ್ನ ಮಾತುಗಳೆಲ್ಲ ಸ್ನೇಹಿತರೆ, ಇದು ಆಲ್ರೆಡಿ ಒಬ್ಬ ಫೇಮಸ್ ಫಂಡ್ ಹೆಡ್ಜ್ ಮ್ಯಾನೇಜರ್ ಆಗಿರುವಂತ ಸೊ ಟೋಡಲ್ ಜಾನ್ಸನ್ ಅವರ ಒಂದು ಮಾತುಗಳು. ಅವ್ರು ಬರ್ದಿದ್ದಾರೆ, ಒಂದು ಬುಕ್ ಬರ್ದಿದ್ದಾರೆ, ಆ ಬುಕ್ ಅವೈಲೇಬಲ್ ಇದೆ. ಸೊ ನೀವು ಸಮೇತ ಆ ಬುಕ್ ಅನ್ನ ತಗೊಂಡು ಓದ್ಬೋದು. ಸೊ ಅಥವಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಅದರಲ್ಲಿ ಒಂದು ಸಾರಾಂಶನ ಕೊಟ್ಟಿದ್ದೀನಿ, ಅದರ ಒಂದು ಗೈಡೆನ್ಸ್ ಕೊಟ್ಟಿದ್ದೀನಿ. ಸೊ ಇದನ್ನ ನೀವು ರಿಪೀಟೆಡ್ ಆಗಿ ಕೇಳಿ ನಿಮ್ಮ ಒಂದು ಮೈಂಡ್ ಸೆಟ್ ಅನ್ನ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಸೊ ಯಾವಾಗ ನಿಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗುತ್ತೆ, ಸೊ ಆವಾಗ ನಿಮ್ಮ ಟ್ರೇಡಿಂಗ್ ಅಲ್ಲೂ ಸಮೇತ ನಿಮಗೆ ಲಾಭ ಗಳಿಸುವಂತ ಅವಕಾಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಐ ಹೋಪ್ ಈಗ ನೀವೆಲ್ಲರೂ ಪ್ರತಿದಿನ ಪ್ರಾಫಿಟ್ ಮಾಡಕ್ಕೆ ರೆಡಿ ಆಗಿದ್ದೀರಾ ಅಂತ ನಾನು ಈಗ ಭಾವಿಸ್ತೀನಿ ಸ್ನೇಹಿತರೆ. ಸೊ ನಿಮ್ ಮೈಂಡ್ ಸೆಟ್, ಸ್ಟ್ರಾಟಜಿ, ಡಿಸಿಪ್ಲಿನ್ ಕ್ಲಿಯರ್ ಇದ್ರೆ ಸೊ ನೀವು ಡೆಫಿನೆಟ್ ಆಗಿ ನೀವು ಪ್ರತಿದಿನ ಪ್ರಾಫಿಟ್ ಅನ್ನ ಮಾಡೇ ಮಾಡ್ತೀರಾ. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ನಿಮ್ಮ ಟ್ರೇಡಿಂಗ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೋರ್ ಯೂಸ್ಫುಲ್ ವಿಡಿಯೋ ಬರುತ್ತೆ. ಕಾಮೆಂಟ್ಸ್ ಅಲ್ಲಿ ನಿಮ್ಮ ಟಫೆಸ್ಟ್ ಟ್ರೇಡಿಂಗ್ ಚಾಲೆಂಜ್ ಹೇಳ್ರಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಇಲ್ಲಿವರೆಗೂ ಕೊನೆವರೆಗೂ ವಿಡಿಯೋನ ನೋಡೋದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಮುಂಬರುವ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.